ರಾಜಣ್ಣನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಾಗ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ದೂರು ನೀಡುವ ಜವಾಬ್ದಾರಿ ರಾಜಣ್ಣನ ಮೇಲಿದೆ. ಈಗಲೂ ದೂರು ನೀಡಲು ಅವಕಾಶ ಇದೆ, ಕೊಡಬಹುದು. ರಾಜಣ್ಣನ ಮೇಲೆ ಒತ್ತಡ ಹಾಕುವ ವಿಚಾರ ನನಗೆ ಗೊತ್ತಿಲ್ಲ ಅಂತ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸ್ಕಷನ್ ಇಲ್ಲ, ಅದಿನ್ನೂ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಅವ್ರ ಸಚಿವರು ದೂರು ಕೊಟ್ಟಾಗ ಪೊಲೀಸರು ತನಿಖೆ ಮಾಡ್ತಾರೆ. ಡಿಸ್ಕಷನ್ ಆಗಿದೆಯಲ್ಲ, ಮೊನ್ನೆ ಆಗಿರ್ಬೋದು, ಮೊನ್ನೆ ಖರ್ಗೆಜಿ ಅವರು ಸಿದ್ದರಾಮಯ್ಯ ಭೇಟಿಗಿದ್ದಾರೆ, ಅವ್ರ ಹತ್ತಲ್ಲಿ ಏನಾರ ಆದ್ರೆ ಆಗಿರ್ಬೋದು, ನಮಗ್ ಗೊತ್ತಿಲ್ಲ, ಆಗಿದೆಯಿಲ್ಲ. ಸೊ ಅವ್ರದ್ದು ಯಾವ್ದೋ ಸೋರ್ಸ್ ಇಂದ ಮಾಹಿತಿ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮನೆ ಕೇಳ್ಬೇಕಂತ ಏನಿಲ್ಲ. ಅದು ಯಾವುದೇ ಪ್ರೂವ್ ಆಗೋದಕ್ಕೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗಲ್ಲ. ಪ್ರೂವ್ ಆಗ್ಬೇಕು ಯಾರು ಏನು ಅಂತ. ಕಾಂಗ್ರೆಸ್ ಸಚಿವರ ಮೇಲೆ ಅದೆಲ್ಲ ಪ್ರೂವ್ ಆಗ್ಬೇಕು. ಈಗ ಫಸ್ಟ್ ಕಂಪ್ಲೇಂಟ್ ಕೊಡಬೇಕು, ಪ್ರೂವ್ ಆಗಬೇಕು, ನಂತರ ಅದ್ರ ಬಗ್ಗೆ ಚರ್ಚೆ. ಬಗ್ಗೆ ಡಿಸ್ಕಷನ್ ಇಲ್ಲ, ಅದಿನ್ನೂ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಅವ್ರ ಸಚಿವರು ದೂರು ಕೊಟ್ಟಾಗ ಪೊಲೀಸರು ತನಿಖೆ ಮಾಡ್ತಾರೆ. ಡಿಸ್ಕಷನ್ ಆಗಿದೆಯಲ್ಲ, ಮೊನ್ನೆ ಆಗಿರ್ಬೋದು, ಮೊನ್ನೆ ಖರ್ಗೆಜಿ ಅವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.